ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಫಿಕ್ಸ್. ಸಿದ್ದರಾಮಯ್ಯ ರಿಸೈನ್ ಓಕೆ, ಆಪ್ತರಿಗೆ ಶಾಕ್ ಯಾಕೆ? ಅನ್ನರಾಮಯ್ಯ ರಾಜೀನಾಮೆ, ಡಿಕೆಶಿಗೆ ಸಿಎಂ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರ್ಯಾರಿಗೆ? ಸತೀಶ್ ಜಾರಕಿಹೊಳಿಗೆ ಶಾಕ್ ಕೊಟ್ರ ಸಿದ್ದರಾಮಯ್ಯ? ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರ್ಯಾರಿಗೆ ಒಲಿದು ಬರಲಿದೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಹೆಸರನ್ನ ಸೂಚಿಸಿಲ್ವಾ? ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಗ್ಗೆ ಇನ್ನೂ ಕೂಡ ತೀರ್ಮಾನವಾಗಿಲ್ಲ. ಶಿಷ್ಯ ಸತೀಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಕೊಡ್ತಾ ಇರುವಂತಹ ಶಾಕ್. ಹೈಕಮಾಂಡ್ನಿಂದ ಸತೀಶ್ಗೆ ಪ್ರತ್ಯೇಕ ಆಹ್ವಾನವನ್ನ ನೀಡಿರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ತೆರಳಿದಂತಹ ಸಾಹುಕಾರ್ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಂತಹ ಸತೀಶ್ ಅನ್ನರಾಮಯ್ಯ ರಾಜೀನಾಮೆ ಓಕೆ, ಬಟ್ ಆಪ್ತರಿಗೆ ಶಾಕ್ ಕೊಡ್ತಾ ಇರುವಂಥದ್ದು ಯಾಕೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿರ್ಬೋದು, ಸತೀಶ್ ಜಾರಕಿಹೊಳಿಗೆ ಶಾಕ್ ಕೊಡೋದಕ್ಕೆ ಮುಂದಾದ್ರ ಸಿದ್ದರಾಮಯ್ಯ. ಸತೀಶ್ ಅವರ ಹೆಸರನ್ನ ಸೂಚನೆ ಮಾಡಿಲ್ವಾ? ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಗ್ಗೆ ಇನ್ನೂ ಕೂಡ ಯಾವುದೇ ಆದಂತಹ ತೀರ್ಮಾನ ಆಗಿಲ್ಲ. ಶಿಷ್ಯ ಸತೀಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಕೊಡ್ತಾ ಇರುವಂತಹ ಬಹುದೊಡ್ಡ ಶಾಕ್. ಹೈಕಮಾಂಡ್ನಿಂದ ಸತೀಶ್ಗೆ ಪ್ರತ್ಯೇಕ ಆಹ್ವಾನವನ್ನ ನೀಡಿರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ತೆರಳಿದಂತಹ ಸಾಹುಕಾರ್ ಸಿದ್ದರಾಮಯ್ಯ ರಿಸೈನ್ ಓಕೆ, ಆಪ್ತರಿಗೆ ಶಾಕ್ ಯಾಕೆ ಕೊಡ್ತಾ ಇದ್ದಾರೆ? ಡಿಕೆಶಿಗೆ ಸಿಎಂ ಸ್ಥಾನ ಒಲಿದು ಬರ್ತಾ ಇರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರ್ಯಾರಿಗೆ ನೀಡ್ತಾರೆ ಅನ್ನುವಂತಹ ಕುತೂಹಲ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿಗೆ ಶಾಕ್ ಕೊಟ್ಟಿರುವಂತಹ ಸಿದ್ದರಾಮಯ್ಯ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೆಸರನ್ನ ಸೂಚಿಸಿಲ್ವಂತೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ತೀರ್ಮಾನ ಕೂಡ ಆಗಿಲ್ಲ. ಸೊ ಶಿಷ್ಯ ಸತೀಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಶಾಕ್ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೈಕಮಾಂಡ್ನಿಂದ ಸತೀಶ್ಗೆ ಪ್ರತ್ಯೇಕವಾದಂತಹ ಆಹ್ವಾನವನ್ನ ನೀಡಿರಲಿಲ್ಲ. ಎಲ್ಲೊಂದು ಕಡೆ ಅತ್ಯಾಪ್ತರಾದಂತಹ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ನಿಜಕ್ಕೂ ಅವರಿಗೆ ಕೊಡ್ತಾ ಇರುವಂತಹ ವೆರಿ ಬಿಗ್ ಶಾಕ್ ಸಿದ್ದರಾಮಯ್ಯ ಕಡೆಯಿಂದ. ರಿಸೈನ್ ಮಾಡ್ತಾ ಇದ್ದಾರೆ ಓಕೆ, ಆಪ್ತರಿಗೆ ಶಾಕ್ ಯಾಕೆ ಅಂತ ಹೇಳ್ಬಿಟ್ಟು ಡಿಕೆಶಿಗೆ ಸಿಎಂ ಸ್ಥಾನ ಮತ್ತೊಂದು ಕಡೆ ಒಲಿದು ಬರ್ತಾ ಇರುವಂಥದ್ದು. ಈ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರ್ಯಾರಿಗೆ ಕೊಡಬಹುದು ಅನ್ನುವಂತಹ ಕುತೂಹಲಗಳು ಮತ್ತೊಂದು ಕಡೆ ಇರುವಂಥದ್ದು. ಸತೀಶ್ ಜಾರಕಿಹೊಳಿಗೆ ಒಂದು ರೀತಿಯಾಗಿ ಅಚ್ಚರಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇವರ ಹೆಸರನ್ನ ಸೂಚಿಸದೇ ಇರುವಂಥದ್ದು ಸಿದ್ದರಾಮಯ್ಯ. ಬಿಕಾಸ್ ಒಂದು ನಂಬಿಕೆ ಇರುತ್ತೆ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಗ್ಗೆ ಯಾವುದೇ ರೀತಿಯಾದಂತಹ ತೀರ್ಮಾನ ಆಗಿಲ್ಲ. ಶಿಷ್ಯ ಸತೀಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಕೊಡ್ತಾ ಇರುವಂತಹ ಶಾಕ್ ಇದು. ಯಾವುದೇ ತೀರ್ಮಾನ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಪ್ರತ್ಯೇಕ ಆಹ್ವಾನವನ್ನು ಕೂಡ ನೀಡಿರಲ್ಲ. ಸೊ ಹಾಗಾಗಿ ಹೆಸರನ್ನ ಸೂಚನೆ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ಹೈಲೈಟ್ ಆಗ್ತಾ ಇದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಹೆಸರನ್ನ ಸೂಚಿಸಿಲ್ಲ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಫಿಕ್ಸ್ ಅಂತ ಆದ ನಂತರ ಒಂದಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಕಡೆಯಿಂದ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಆಫರ್, ಯಾರೆಲ್ಲ ಹೆಸರುಗಳನ್ನು ತೆಗೆದುಕೊಳ್ತಾರೆ ಸಚಿವ ಸ್ಥಾನಕ್ಕೆ ಅವರೇ ಫೈನಲೈಸ್ ಅನ್ನುವಂಥದ್ದು ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಯಾರ್ಯಾರಿಗೆ ಒಲಿದು ಬರುತ್ತೆ ಅನ್ನೋ ಕನ್ಫ್ಯೂಷನ್ಸ್ ಒಂದು ಕಡೆ ಇದ್ರೆ, ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಹೆಸರನ್ನ ಯಾಕೆ ಕೊಟ್ಟಿಲ್ಲ? ಇದೊಂದು ಬಹುದೊಡ್ಡ ಶಾಕ್ ಸತೀಶ್ ಜಾರಕಿಹೊಳಿಗೆ.